ಈಗ ತುಂಬ ಚೆನ್ನಾಗಿರುವಂಥ ವ್ಯಕ್ತಿ ದಿಢೀರಂತ ಬಿದ್ದೋಗ್ತಾನೆ, ಒಂದೇ ಸಲ ಪ್ರಪಾತಕ್ಕೆ ಬಿದ್ದೋಗ್ತಾನೆ. ಆತನಿಗೆ ಮಾಟ ಮಂತ್ರ ಪ್ರಯೋಗ ಆಗಿರುತ್ತೆ ಅಂತೇಳಿ ಕೆಲವರು ಹೇಳ್ತಾರೆ. ಇನ್ನು ಅವ್ರನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು ಕೂಡ ಅವ್ರಿಗೆ ಪರಿಹಾರನೇ ಸಿಕ್ಕಿರೋದಿಲ್ಲ. ಈ ಮಾಟ ಮಂತ್ರ ಇನ್ ಕೇಸ್ ಆಗಿದ್ದರೆ ಏನೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಆ ವ್ಯಕ್ತಿನಲ್ಲಿ, ಆಕೆಯಲ್ಲಿ ಅಥವಾ ಆತನಲ್ಲಿ, ಜೊತೆಯಲ್ಲಿ ಆ ಮಾಟ ಮಂತ್ರ ರಿಮೂವ್ ಮಾಡೋದಕ್ಕೆ ಏನು ಮೂಲ ಏನೆಲ್ಲ ಮಾಡ್ಬೋದು ಪರಿಹಾರಕ್ಕೆ ಅಂತ? ಇಲ್ಲಿ ಏನಾಗುತ್ತೆ ಅಂದರೆ ಹಾಸ್ಪಿಟ್ಲಿಗೆ ಹೋಗ್ತಾರೆ ಖಂಡಿತ. ಏನೇ ತೊಂದರೆ ಆದ್ರೂ, ಇವಾಗ ಫಿಸಿಕಲಿ ಏನಾದ್ರು ತೊಂದರೆ ಆದರೆ, ಗಲಾಟೆಗಳಾದರೆ ಎಲ್ಲಿ ಹೋಗ್ತೀವಿ ನಾವು? ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ. ದೇಹದೊಳಗಡೆ ಏನಾದ್ರು ಡ್ಯಾಮೇಜಸ್ ಆದರೆ ಎಲ್ಲಿ ಹೋಗ್ತೀವಿ? ಹಾಸ್ಪಿಟ್ಲಿಗೆ ಹೋಗ್ತೀವಿ. ಸೊ ಹೋದಾಗ ಅಲ್ಲೂ ಕೂಡ ಪರಿಹಾರ ಆಗ್ತಾ ಇಲ್ಲ ಅಂದರೆ ಇಟ್ ಮೇ ಬಿ ಸಮಥಿಂಗ್ ಎಲ್ಸ್. ಬೇರೆ ಇನ್ನೊಂದು ವಿಧಾನ ನೋಡಬೇಕಾಗತ್ತೆ ಏನಾಗ್ತಿದೆ ಅನ್ನೋದು ತಿಳ್ಕೊಳ್ಳೋದಕ್ಕೆ. ತಿಳ್ಕೊಂಡು ಅದ್ರ ಪ್ರಕಾರವಾಗಿ ಪರಿಹಾರ ಮಾಡ್ಕೋಬೇಕಾಗುತ್ತೆ ಅವರು. ಏನು ಸಿಂಪ್ಟಮ್ಸ್ ಏನು ಅಂತ ಸರ್? ಈಗ ಅವನಿಗೆ ಮಾಟ ಮಂತ್ರನೇ ಪ್ರಯೋಗ ಆಗಿದೆ ಆ ವ್ಯಕ್ತಿ ಮೇಲೆ ಅಂತೇಳಿ ನಾವು ತಿಳ್ಕೊಳ್ಳೋದಕ್ಕೆ ಸಿಂಪ್ಟಮ್ಸ್ ಆದರೂ ಅಟ್ಲೀಸ್ಟ್ ಬೇಕಲ್ಲ. ಈಗ ಜ್ವರ ಬರುತ್ತೆ ಅನ್ನೋದಕ್ಕೆ ಸಿಂಪ್ಟಮ್ಸ್ ನಮಗೆ ಕೆಮ್ಮು, ನೆಗಡೆ. ಸೊ ಆ ಥರ ಆ ರೀತಿ ಒಬ್ಬ ವ್ಯಕ್ತಿ ಮೇಲೆ ಮಾಟ ಮಂತ್ರ ಪ್ರಯೋಗ ಆಗಿದೆ ಅಂತ ನಾವು ಹೇಗೆ ತಿಳ್ಕೊಳ್ಳೋದು ಅಂತ? ಸಣ್ಣ ಪುಟ್ಟ ವಿಷಯಕ್ಕೂ ಕಿರಿಕಿರಿ ಆಗ್ತಿರುತ್ತೆ ಮನೆಗಳಲ್ಲಿ. ಜಗಳ ಒಬ್ರಿಗೊಬ್ರು ಕಂಡ್ರೆ ಆಗಲ್ಲ, ದ್ವೇಷ ಕಾರ್ತಿರ್ತಾರೆ. ಅಣ್ಣ ತಮ್ಮದಿರಲ್ಲಿ ಆಗಲ್ಲ, ಗಂಡ ಹೆಂಡ್ತಿಗೆ ನೋಡಿದ್ರೆ ಆಗಲ್ಲ, ಹೆಂಡ್ತಿ ಗಂಡಿಗೆ ನೋಡಿದ್ರೆ ಆಗಲ್ಲ. ಎಷ್ಟೋ ಕೇಸಸ್ ನೋಡಿದ್ದೀನಿ, ಗಂಡ ಹೆಂಡ್ತಿಗೆ ಇಷ್ಟ ಇರಲ್ಲ ಮದುವೆ, ಅವ್ರ ತಂದೆ ತಾಯಿಗಳಿಗೆ ಇಷ್ಟ ಇರಲ್ಲ, ಅಂಥವ್ರೆ ಹೋಗಿ ಇಟ್ಬಿಟ್ಟಿರ್ತಾರೆ ದೂರ ಮಾಡೋದಕ್ಕೆ. ಈ ಥರ ಕೇಸಸ್ಗಳು ನಡೆಯುತ್ತೆ. ಒಂದೇ ಕುಟುಂಬದಲ್ಲಿ ಇರ್ತಾರೆ, ಅದೇ ಮನೇಲಿ ಇರ್ತಾರೆ, ಅದೇ ಮನೇಲಿ ಇಡ್ತಿರ್ತಾರೆ. ಈ ಥರ ನಡೀತಿರುತ್ತೆ. ಸೊ ಅದು ಸಿಂಪ್ಟಮ್ಸ್ ಏನಂದರೆ ಕಿರಿಕಿರಿ ಕನಸಿನ ಮುಖಾಂತರ ಗೊತ್ತಾಗ್ತಿರುತ್ತೆ ಅವ್ರಿಗೆ. ಕನಸಲ್ಲಿ ಅವ್ರಿಗೆ ಅದು ಗೋಚರ ಆಗ್ತಾ ಇರುತ್ತೆ, ದುಸ್ವಪ್ನಗಳು ಬೀಳುವಂಥದ್ದು, ಅದು ಗೋಚರ, ನಿದ್ರೆ ಸರಿಯಾಗಿ ಬರದೇ ಇರುವಂಥದ್ದು. ಹೌದು, ನಿದ್ರೆ ಬರಲ್ಲ, ಬಂದಿದ್ದಷ್ಟು ಸಮಯದಲ್ಲಿ ಆ ನಿದ್ರೆಯಲ್ಲಿ ಏನಾದರೂ ಒಂದು ಗೋಚರ ಆಗುತ್ತೆ ಅವ್ರಿಗೆ. ಅವ್ರು ಏನು ಇಂಟೆನ್ಷನ್ ಇಟ್ಕೊಂಡು ಮಾಡಿಸಿರ್ತಾರೋ ಆ ಇಂಟೆನ್ಷನ್ ಇವ್ರಿಗೆ ಡ್ರೀಮ್ಸಲ್ಲಿ ರಿಪೀಟ್ ಆಗ್ತಿರುತ್ತೆ. ಅಂದರೆ ಮಾರಲ್ ಒಂದೇ ಇರುತ್ತೆ, ತಾತ್ಪರ್ಯ ಒಂದೇ ಇರುತ್ತೆ, ಸ್ವಪ್ನಗಳದು ರೀತಿ ಬೇರೆ ಬೇರೆ ಇರುತ್ತೆ. ಇವಾಗ ನಿನ್ನನ್ನು ಸಾಯಿಸಬೇಕು ಅಂತ ನಾನು ಮಾಡಿರ್ತೀನಿ ಅಂತ ಇಟ್ಕೊಳ್ಳಿ, ನಿಮ್ಮ ಸ್ವಪ್ನದಲ್ಲಿ ನಿಮಗೆ ಆಕ್ಸಿಡೆಂಟ್ ಆಗೋದು ಕಾಣ್ತಿರುತ್ತೆ, ಆ ಥರ ಸಿಂಪ್ಟಮ್ಸ್ ಅದು. ಇಲ್ಲ ಯಾರೋ ಚಾಕು ಎತ್ಕೊಂಡು ಚುಚ್ಚಾಗಿ ಬರೋ ಥರ ಬರ್ತಿರುತ್ತೆ, ಇಲ್ಲ ಸಿನಿಮ್ಯಾಟಿಕ್ ಆಗಿ ಬರುತ್ತೆ, ವಿಚಿತ್ರವಾಗಿ ಬಂದಿರುತ್ತೆ. ಯಾಕಂದರೆ ನನ್ನ ಮೇಲೂ ಒಂದು 2-3 ಸರಿ ಪ್ರಯೋಗ ಆಗಿತ್ತು. ಲಿಟ್ರಲಿ ನಾನು ಹೇಳ್ತೀನಿ, ನಗು ಬರ್ಬೋದು ನಿಮಗೆ. ಸುದೀಪ್ ಸರ್ ನನ್ನ ಕನಸಲ್ಲಿ ಬಂದರು. ನನ್ನ 2 ವೀಲರಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದೀವಿ, ಚೆನ್ನಾಗೇ ಹೋದವ್ರು ನಾವು ಇಬ್ಬರು, ನಾವು ದುಶ್ಮನ್ಗಳು. ಅವ್ರು ಗನ್ ಎತ್ಕೊಂಡು ನಂಗೆ ಶೂಟ್ ಮಾಡೋಕ್ಕೆ ಬರ್ತಿರೋದು. ಅರ್ಥ ಆಗ್ತಿದೆಯಾ? ಈ ಥರನೂ ಕನಸುಗಳು ಬರ್ತವೆ. ಅಂದರೆ ನಾನು ಸುದೀಪ್ ಸರ್ ಫಿಲಮ್ನ ನೋಡಿಕೊಂಡು ನಾನು ಮಲ್ಕೊಂಡೆ, ಅದಕ್ಕೆ ಕನಸು ಬಂತು. ಅಂದರೆ ಜೊತೆಲಿರೋ ವ್ಯಕ್ತಿನೇ ನಿಮಗೆ ದುಶ್ಮನೆ ಆಗ್ತಾನೆ ಅನ್ನೋ ಸಿಂಪ್ಟಮ್ಸ್ ಅದು. ಆ ರೀತಿ ನಿಮಗೆ ಆಯಿತು ನಿಜವಾಗ್ಲೂ? ಅಂದರೆ ನಿಮಗೆ ಅಲ್ಲಿ ಮಾರಲ್ ನೋಡ್ಬೇಕು ನಾವು, ತಾತ್ಪರ್ಯ ಏನು, ಕೊನೆಯಲ್ಲಿ ಏನು ಸಿಗುತ್ತಾ ಇದೆ ಅದನ್ನು ನೋಡಬೇಕು, ಅದ್ರ ಸಾರಾಂಶ ಏನು ಅನ್ನೋದು ನೋಡಬೇಕಾಗುತ್ತೆ. ಅಲ್ಲಿ ಏನು ಶೂಟ್ ಮಾಡ್ತಿದ್ದಾರೆ ಯಾರೋ ಸುದೀಪ್ ಸರ್ ನನಗೆ ಕನಸಲ್ಲಿ. ಸುದೀಪ್ ಸರ್ ಏನಕ್ಕೆ ಬಂದ್ರು ಅಲ್ಲಿಗೆ? ಓಕೆ ಅಲ್ವಾ? ನಾವು ಅದನ್ನು ನೋಡ್ಬೋದು. ಸುದೀಪ್ ಸರ್ ಬಂದವರೇ ನೋಡ್ಬಾರ್ದು, ಅಲ್ಲಿ ಏನು ನಡೀತಿದೆ ಕ್ರಿಯೆ ನೋಡಬೇಕು. ಶೂಟ್ ಮಾಡ್ತಿದ್ದಾನೆ. ಇನ್ನೊಂದ್ಸರಿ ಎಲ್ಲೋ ನಾನು ಮೇಲಿಂದ ಬೀಳ್ತಾ ಇದ್ದೀನಿ, ನಾನೇ ಸೂಸೈಡ್ ಮಾಡ್ಕೊತಿರೋದು. ಸೊ ಈ ಥರ ಎಲ್ಲ ಯಾವಾಗ ಆಗುತ್ತೆ ಅಂದರೆ ನಮ್ಮ ಮೇಲೆ ಏನದು ನಡೆದಿರುತ್ತೋ ಆ ಇಂಟೆನ್ಷನ್ನ ನಮಗೆ ಅಲ್ಲಿ ತೋರಿಸ್ತಿರುತ್ತೆ. ಸೊ ಅದನ್ನು ನಾವು ಅರ್ಥ ಮಾಡಿಕೊಂಡು ಅರ್ಥೈಸ್ಕೋಬೇಕಾಗತ್ತೆ. ಏನು ಮಾಡಬೇಕು, ಅದಕ್ಕೆ ನೆಕ್ಸ್ಟ್ ಸ್ಟೆಪ್ ಏನು ತೊಗೋಬೇಕು ಅದನ್ನು ತೊಗೋಬೇಕಾಗತ್ತೆ. ಹತ್ತಿರದಲ್ಲಿ ಯಾರನ್ನ ಆ ಥರ ಕ್ಲಿಯರ್ ಮಾಡೋರಿದ್ರೆ ಖಂಡಿತವಾಗ್ಲೂ ಹೋಗಿ ಅವ್ರು ಮಾಡಿಸ್ಕೋಬೇಕಾಗುತ್ತೆ. ಇನ್ನು ಆ ರೀತಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿದ್ದಂಥ ವ್ಯಕ್ತಿ ಅಥವಾ ಕುಟುಂಬಕ್ಕೆ ಸಮಸ್ಯೆ ಆಗ್ತಾನೆ ಇರುತ್ತೆ, ಅದನ್ನು ನೀವು ಕೂಡ ಪರಿಹಾರ ಸೂಚಿಸ್ತೀರಿ ಅದಕ್ಕೆ? ಖಂಡಿತ. ಏನಿರುತ್ತೆ ಪರಿಹಾರ, ಏನಿರುತ್ತೆ ಸರ್? ಸುಮ್ಮನೆ ಹಾಗೆ ಒಂದು ಅದು ಡಿಪೆಂಡ್ ಆನ್ ಬ್ಲ್ಯಾಕ್ ಮ್ಯಾಜಿಕ್. ಯಾವ ರೀತಿ ಮಾಡಿರ್ತಾರೆ, ಆ ಕ್ರಿಯೆ ಮಾಡಿರ್ತಾರೋ ಆ ಕ್ರಿಯೆಗೆ ತಕ್ಕಂತೆ ನಾವಿಲ್ಲಿ ಕ್ರಿಯೆ ಮಾಡಿ ಅದನ್ನು ಡೆಮಾಲಿಷ್ ಮಾಡಿ ಅದನ್ನು ಡಿಟ್ಯಾಚ್ ಮಾಡಬೇಕಾಗುತ್ತೆ. ಅದನ್ನು ಮಾಡಿ ಸಮಸ್ಯೆನ ಬಗೆಹರಿಸಬೇಕಾಗುತ್ತೆ. ಬಗೆಹರಿಸಿದ ಮೇಲೆ ಮನೆಗೆ ಒಂದು ಪ್ರೊಟೆಕ್ಷನ್ ಹಾಕಬೇಕಾಗುತ್ತೆ. ಮತ್ತೆ ಏನು ಆಗದೆ ಇರೋ ಥರ ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ. ಆ ಥರ ಎಲ್ಲ ಒಂದು ಬಂದೋಬಸ್ತ್ ಮಾಡಿ ಮಾಡಬೇಕಾಗುತ್ತೆ. ಓಕೆ. ಇನ್ನು ಬ್ಲ್ಯಾಕ್ ಮ್ಯಾಜಿಕ್ ಆಯಿತು ಸರ್. ಇನ್ನು ಈ ಅಮಾವಾಸ್ಯೆ ವಿಷಯಕ್ಕೆ ಬರೋದಾದರೆ, ತುಂಬ ಜನ ಅಮಾವಾಸ್ಯೆ ಹುಣ್ಣಿಮೆ ಅಂತ ಬಂದಂಥ ಸಂದರ್ಭದಲ್ಲಿ ತುಂಬ ಜನ ಭಯ ಪಡೋದುಂಟು, ಅಥವಾ ಅಲ್ಲಿ ದುಷ್ಟಶಕ್ತಿಗಳ ಕಾಟ ಜಾಸ್ತಿ ಇರುತ್ತೆ ಅಂತೇಳಿ ಭಯ ಪಡೋದುಂಟು. ಜೊತೆಯಲ್ಲಿ ಅವತ್ತೇ ವಿಶೇಷವಾಗಿ ಕೆಲವು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಇರುತ್ತೆ. ಇನ್ನೂ ಕೆಲವು ದುಷ್ಟಶಕ್ತಿಗಳನ್ನು ಆವಾಹನೆ ಮಾಡ್ಕೊಳ್ಳೋದಕ್ಕೂ ಅದು ರೈಟ್ ಟೈಮು, ಸರಿಯಾದ ಟೈಮು ಅಮಾವಾಸ್ಯೆ ಅಂತೇಳಿ ಕೂಡ ನಮ್ಮ ಪುರಾತನ ಕಾಲದಿಂದಲೂ ಉಲ್ಲೇಖ ಆಗಿರುವಂಥದ್ದು. ಏನು ಈ ಅಮಾವಾಸ್ಯೆ ಸ್ಪೆಷಲ್ ಏನು ಅಂತ? ಅಮಾವಾಸ್ಯೆಗೆ ಏನಕ್ಕೆ ಪವರ್ ಅಪ್ ಆಗ್ತಾರೆ ಅಂದರೆ, ಅದು ಬರೀ ನೆಗೆಟಿವೇ ಪವರ್ ಆಗಲ್ಲ, ಓಕೆ, ಪಾಸಿಟಿವ್ ಕೂಡ ಪವರ್ ಆಗುತ್ತೆ.
ಅಮಾವಾಸ್ಯೆ ಅಂದರೆ ಬರೀ ನೆಗೆಟಿವ್ ನೆಗೆಟಿವ್ಗೆ ಅಂತಲ್ಲ, ಪಾಸಿಟಿವ್ ಕೂಡ ಪವರ್ ಆಗುತ್ತೆ. ಈ ಬ್ಲ್ಯಾಕ್ ಮ್ಯಾಜಿಷಿಯನ್ಸ್ ಏನಿರ್ತಾರೆ, ತಾಂತ್ರಿಕರು ಏನಿರ್ತಾರೆ, ಅವ್ರಿಗೂ ಅದು ಒಂಥರ ಒಳ್ಳೆಯ ದಿನ ಅವ್ರ ಕಾರ್ಯಗಳು ಮಾಡೋದಕ್ಕೆ. ಅದನ್ನು ಭೇದಿಸುವಂತಹ ಕೆಲವು ಏನು ವೈಟ್ ಮ್ಯಾಜಿಕ್ ಮಾಡುವಂಥವ್ರು, ನಮ್ಮಂಥವ್ರು ಯಾರನ್ನು ಒಳ್ಳೇದು ಮಾಡುವಂಥವ್ರು, ಅದನ್ನು ಕ್ರಿಯೆನ ಡಿಸ್ಟ್ರಾಯ್ ಮಾಡುವಂಥವ್ರು ಏನಿರ್ತಾರೆ, ನಮಗೂ ಅದು ಒಂಥರ ಒಳ್ಳೆಯ ದಿನವೇ. ನಾವು ಪವರಾಗೆ ಅಪ್ಲೈ ಮಾಡಿ ಇದನ್ನು ಕ್ಲಿಯರ್ ಮಾಡ್ಬೋದು ಸಮಸ್ಯೆಗಳ್ನ. ಸೊ ಎಲ್ರಿಗೂ ಒಂಥರ ಅದು ಒಳ್ಳೆಯ ಪವರ್ ಅಪ್ ಆಗುವಂತಹ ದಿನ ಅಂತಲೇ ಹೇಳ್ಬೋದು. ಈಗ ಅಮಾವಾಸ್ಯೆಗಳಿಗೆ ಪೂಜೆಗಳೆಲ್ಲ ಜೋರಾಗಿ ನಡೆಯುತ್ತೆ ದೇವಸ್ಥಾನಗಳಲ್ಲಿ. ಏನಕ್ಕೆ ನಡೆಯುತ್ತೆ ಅಂದರೆ, ಇನ್ನೂ ಹೆಚ್ಚು ಪವರ್ ತುಂಬಿಸಿದ್ರೆ ಅಂತಹ ದಿನ ಅಮ್ಮನವರಾಗಲಿ ಇಲ್ಲ ಸ್ವಾಮಿಯವರಾಗಲಿ ಇನ್ನೂ ಪವರ್ ಅಪ್ ಆಗ್ತಾರೆ. ಇಂತಹ ದುಷ್ಟಶಕ್ತಿಗಳನ್ನ ಸದೆ ಬಡಿಯೋದಕ್ಕೆ ಪವರ್ ಮಾಡಿ ಕಳಿಸ್ತಾರೆ. ಸೊ ಈ ಥರ ಅದು ನಡೆಯುತ್ತೆ, ಬೇರೆ ಇನ್ನೇನು ಉದ್ದೇಶ ಇಲ್ಲ ಅದರಲ್ಲಿ. ಅಮಾವಾಸ್ಯೆ ಅಂದರೆ ಏನು ಭಯ ಬೀಳುವಂಥದ್ದು ಏನಿಲ್ಲ. ಅಮಾವಾಸ್ಯೆ ನಾವು ಊಟ ಮಾಡಬಾರ್ದು ಅಂತೇನಿಲ್ಲ, ಊಟ ಮಾಡ್ತೀವಲ್ಲ ಮಾಮೂಲಿ, ಓಡಾಡ್ತೀವಲ್ಲ, ಕೆಲಸ ಕಾರ್ಯ ಮಾಡ್ತೀವಲ್ಲ, ಏನು ಆ ಥರ ಏನಿಲ್ಲ. ಒಟ್ಟಿನಲ್ಲಿ ಅಮಾವಾಸ್ಯೆ ಅಂದರೆ ಒಳ್ಳೇದು ಕೆಟ್ಟದ್ದು ಎರಡದಕ್ಕೂ ಸೂಕ್ತವಾದಂಥ ಸಮಯ ಅದು ಅಂತ ಹೇಳ್ಬೋದು. ಹುಣ್ಣಿಮೆ ದಿನ ಏನಾಗುತ್ತೆ, ಈ ಏನು ಹೇಳಿದೆ ನಾನು ಸರ್ಪ, ಇವ್ರುಗಳು ಪವರ್ ಆಗ್ತಾರೆ, ಸರ್ಪಗಳು ಪವರ್ ಆಗುತ್ತೆ ಹುಣ್ಣಿಮೆ. ಓಕೆ. ಅಮಾವಾಸ್ಯೆಗೆ ಈ ನೆಗೆಟಿವ್, ಇಂಥದ್ದು ಪಾಸಿಟಿವ್, ಈ ಥರದ್ದು ಆಗುತ್ತೆ. ಇನ್ನು ನೀವೇ ತುಂಬ ಈ ರೀತಿ ಸಮಸ್ಯೆಗಳು ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಸಮಸ್ಯೆ ಆಗಿರ್ಬೋದು, ಅಥವಾ ಸರ್ಪದೋಷ ಸಮಸ್ಯೆ ಆಗಿರ್ಬೋದು, ಅಥವಾ ಆತ್ಮ ಪ್ರೇತಾತ್ಮಗಳ ಸಮಸ್ಯೆ ವ್ಯಕ್ತಿಗಾಗಿರ್ಬೋದು, ಅದನ್ನೆಲ್ಲ ರಿಮೂವ್ ಮಾಡೋಕ್ಕೆ ನೀವು ಸಾಕಷ್ಟು ಕೇಸಸ್ಗಳಿಗೆ ಹೋಗಿರ್ತೀರಿ. ಸೊ ಅಂಥ ಸಂದರ್ಭದಲ್ಲಿ ನಿಮಗೆ ಸಮಸ್ಯೆ ಆಗಿರೋದು ಉಂಟಾ ನಿದರ್ಶನ, ಅಥವಾ ನಿಮಗೆ ಆ ರೀತಿ ಆತ್ಮ ಗೋಚಾರ ಆಗಿರೋದು ಉಂಟಾ? ಅದನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಒಂದಿದೆ, ಅದು ಬಹಿರಂಗ ಮಾಡಬೇಕು ಬೇಡವೋ ಅಂತ ಗೊತ್ತಾಗ್ತಿಲ್ಲ, ಬಟ್ ಬಹಿರಂಗ ಮಾಡ್ತೀನಿ. ಯಾರು ಎತ್ತ ಅಂತ ನನ್ನ ಹೆಸರು ಹೇಳಲ್ಲ, ಹಾಗೆ ಏನು ನಡೀತು ಅನ್ನೋ ವಿಚಾರ ಹೇಳ್ತೀನಿ. ಯಾವುದೋ ಒಂದು ಊರಿಗೆ ಹೋದ್ವಿ, ಏನೋ ಸಮಸ್ಯೆ ಇದೆ, ನಮ್ಮ ಮೇಲೆ ಏನೋ ಪ್ರಯೋಗ ಆಗಿದೆ, ಸ್ವಲ್ಪ ನೋಡಿ ತಿಳಿಸ್ಕೊಡಿ ಏನು ಅನ್ನೋದು ಅಂತ ಹೇಳಿದ್ರು. ಆಯ್ತಮ್ಮ ಏನಿದೆ ನಿಮ್ಮ ಡೀಟೇಲ್ಸ್ ಕಳಿಸಿ ಚೆಕ್ ಮಾಡೋಣ ಅಂತ ಹೇಳಿ ಅವ್ರು ಡೀಟೇಲ್ಸ್ ಕಳಿಸೋರೆಲ್ಲ ಚೆಕ್ ಮಾಡಿದ್ವಿ. ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅನ್ನೋದು ತಿಳಿತು. ಅವ್ರ ಮನೆಗೆ ಹೋಗಿ ಕೂತ್ಕೊಂಡ್ವಿ. ಬ್ಲ್ಯಾಕ್ ಮ್ಯಾಜಿಕ್ಗೆ ಅದೇನು ರಿಮೂವ್ ಮಾಡೋದಕ್ಕೆ ಏನೇನು ಪ್ರೊಸೀಜರ್ ಇತ್ತು ಅವೆಲ್ಲ ಕಾರ್ಯ ಶುರು ಮಾಡಿದ್ವಿ. ಶುರು ಮಾಡ್ತಿದ್ದಂಗೆ ಏನು ಮನೇಲಿ ಮಗಳಿದ್ಲು, ಮಗಳಂದರೆ ಮದುವೆ ಆಗಿ ಮಗುನೂ ಇದೆ, ದೊಡ್ಡ ಹುಡುಗಿನೇ. ಆ ಒಂದು ಹೆಂಗಸಿಗೆ ದೇಹ ಶುದ್ಧಿ ಮಾಡಬೇಕಾದಾಗ, ಅಂದರೆ ಒಂದು ಹೀಲಿಂಗ್ ಬಾತ್ ಅಂತ ಮಾಡಿಸ್ತೀವಿ, ಮಂತ್ರಿಸಿ ಏನೇನೋ ಒಂದು ಕ್ರಿಯೆ ಮಾಡೋದಿರುತ್ತೆ, ಅದು ಮಾಡಿ ದೇಹ ಶುದ್ಧಿ ಮಾಡೋ ಟೈಮಲ್ಲೇ ಮೈ ಮೇಲೆ ಆಹ್ವಾನ ಆಗೋಯ್ತು. ಆ ನೆಗೆಟಿವ್ ಏನಿತ್ತು ಅವ್ರ ಮನೇಲಿ ಮೈ ಮೇಲೆ ಬಂದ್ಬಿಡ್ತದೆ. ಅಂದರೆ ದೆವ್ವ ಅಂತ ಹೇಳ್ಬೋದು, ಆತ್ಮ ಏನು ಕಳಿಸಿದ್ದು ನಮಗೂ ಗೊತ್ತಿಲ್ಲ. ಅಲ್ಲಿ ಓಕೆ, ಏನೋ ಒಂದು ನೆಗೆಟಿವ್, ನಾವು ಇನ್ನೂ ಅದು ಪರಿಶೀಲನೆ ಮಾಡಿಲ್ಲ, ಯಾರು ಬಂದಿರೋದು ಏನು ನಮಗೂ ಗೊತ್ತಿಲ್ಲ. ಓಕೆ, ಆಹ್ವಾನ ಆಗೋಯ್ತು. ಕಿರ್ಚಕ್ಕೆ ಸ್ಟಾರ್ಟ್ ಮಾಡೋದು. ನಾನು ಒಂದೇ ಮಾತು ಹೇಳಿದೆ, ಕೂರಿಸ್ಬಿಟ್ಟು ಕರೆಸ್ತೀನಿ, ಅವಾಗ ಬಂದು ಮಾತಾಡು, ಇಳಿದು ಹೋಯ್ತಾ ಇರು ಅಂತ ಹೇಳಿ ಇದು ಮಾಡಿದೆ. ಇಳಿದ್ಬಿಟ್ರು. ಅದಾದ ನಂತರ ದೇಹ ಶುದ್ಧಿ ಮಾಡಿದ್ವಿ, ಆ ಪ್ರೊಸೀಜರ್ ಎಲ್ಲ ಮುಗೀತು. ಬಂದು ಪೂಜೆಗೆ ಕೂರಿಸಿದ್ವಿ. ಕೂರಿಸ್ಬಿಟ್ಟು ಕೂತ್ಕೊಂಡು ಮಂತ್ರ ಹೇಳಿದಾಗ ಬಂತು, ಅದೇನು ನೆಗೆಟಿವ್ ಇದೆಯೋ ಬಂದು ಮತ್ತೆ ಬಂದು ಮಾತುಕತೆ ಮಾಡ್ತು. ಯಾರು ಎತ್ತ ಎಲ್ಲ ಹೇಳ್ತು, ಹೌದು ನಮ್ಮ ಕಳಿಸಿರೋದು ಇಂಥವ್ರು ಏನೇನು ಹೇಳ್ತು ಎಲ್ಲ ಒದರ್ತು. ಅದನ್ನು ನಾವು ಕ್ಲಾರಿಫೈ ಮಾಡ್ಕೋಬೇಕಲ್ಲ, ಇವಾಗ ಅದು ಹೇಳ್ತಿರೋದೆಲ್ಲ ಸತ್ಯನಾ ಇಲ್ವಾ ಅನ್ನೋದು ಕ್ಲಾರಿಫೈ ಮಾಡ್ಕೋಬೇಕಲ್ಲ. ನಮ್ಮ ದೃಷ್ಟಿಲಿ ನಾವು ನೋಡೋದು ಅದು ಹೇಳ್ತಿರೋದು ನಿಜಾನ, ಸತ್ಯ ಇದೆಯಾ, ಅದರಲ್ಲಿ ಸತ್ಯಾಂಶ ಇದೆಯಾ ಅಂತ ನಮ್ಮಲ್ಲೂ ನಾವು ಕ್ಲಾರಿಫೈ ಮಾಡ್ಕೊತೀವಿ. ಜೊತೆಗೆ ಆ ಮನೆಯವ್ರ ಹತ್ರನೂ ಕ್ಲಾರಿಫೈ ಮಾಡ್ಕೊತೀವಿ. ಅವ್ರು ಹೇಳ್ತಿರೋದು ಇಂಥವ್ರು ಇದ್ದಾರೆ ನಿಮ್ಮ ಹತ್ರ, ನಿಮ್ಮ ಸಂಬಂಧಿಕರಲ್ಲಾಗಲಿ ನಿಮ್ಮ ನೆರೆಹೊರೆಯಲ್ಲಾಗಲಿ ಅಂತ ಕೇಳಿದಾಗ ಅದು ಕ್ಲಾರಿಫೈ ಸಿಕ್ತು ನಮಗೆ ಏನು ಎತ್ತ ಅಂತ. ಸರಿ, ಅಲ್ಲಿ 3 ಜನ ಇದ್ದರು ನೆಗೆಟಿವ್, ಬಾಡಿಗೆ ಅಂಟ್ಕೊಂಡಿದ್ದಂಥದ್ದು. 3 ಜನನ ತೆಗೆದ್ವಿ. ಕ್ಲಿಯರ್ ಆಯಿತು. ಆ 3ನೇದು ಏನು ನೆಗೆಟಿವ್ ಇತ್ತಲ್ಲ, ಅದು ತೆಗಿಬೇಕಾದಾಗ ಆ ಹುಡುಗಿ ತಾಯಿ ಅಡುಗೆ ಮನೆ ಹತ್ರ ನಿಂತಿದ್ರು. ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅಂದರೆ ಸ್ವಲ್ಪ ಸೆಂಟಿಮೆಂಟಲಾಗಿ ನಡೀತಲ್ಲಿ ಸೀನು. ಆ ಒಳಗಡೆ ಇದ್ದಂತಹ ಏನು ಆತ್ಮ, ಅದ್ರ ಜೊತೆ ಸ್ವಲ್ಪ ಸೆಂಟಿಮೆಂಟಲಾಗಿ ಮಾತುಕತೆ ಆಯಿತು. ಅದು ಏನು ಎತ್ತ, ಅದಕ್ಕೆ ಮಗುನೂ ಸತ್ತೋಗಿತ್ತಂತೆ. ಆ ಹೆಣ್ಣು ಏನು ಬಂದಿದ್ಲಲ್ಲ, ಮಗುನೂ ಸತ್ತೋಗಿತ್ತಂತೆ. ಈ ಹೆಂಗಸು ಮಗು ಏನಿತ್ತು, ಆ ಮಗು ಜೊತೆ ಆಟ ಆಡಿಕೊಂಡು ತನ್ನ ಮಗು ಅಂತ ಒಂದು ರೀತಿಯಲ್ಲಿ ಅದು ಇದ್ದಿದ್ದು ಆ ಆತ್ಮ. ಸೊ ಅದು ಸ್ವಲ್ಪ ಬಹಿರಂಗವಾಗಿ ಎಲ್ಲ ಓಪನಾಗಿ ಹೇಳ್ತು, ಹತ್ಕೊಂಡು ಹೇಳ್ತಿತ್ತು. ಅದನ್ನು ನೋಡಿಬಿಟ್ಟು ಅಲ್ಲಿ ಎಮೋಷ್ನಲ್ ಆಗಿಬಿಟ್ರು ಯಾರು, ಈ ಹುಡುಗಿ ಅಮ್ಮ. ಎಮೋಷ್ನಲ್ ಆಗಿ ಅಯ್ಯೋ ಬೇಡಮ್ಮ ನೀನು ಹೋಗ್ತಾ ಇದೆಯೇನಮ್ಮ, ಅದು ಇದೊಂದು ಸ್ವಲ್ಪ ಈ ಥರ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ನಾವಿಲ್ಲಿ ಕ್ಲಿಯರ್ ಮಾಡೋದಕ್ಕೆ ಅಂತ ಕೂತಿದ್ದೀವಿ.
ಇವರು ಸೆಂಟಿಮೆಂಟಲ್ ಆಗಿ ಮತ್ತೆ ಇವರೆಲ್ಲ ನನಗೆ ಇಟ್ಕೊಳ್ಳೋದಕ್ಕೆ ನೋಡ್ತಾವ್ರೆ ಅಂತ ಮತ್ತೆ ಕುತ್ಕೊಂಡ್ರೆ ಏನು ಮಾಡ್ತೀರಾ? ನಾನು ಅವ್ರ ತಾಯಿಗೆ ಬೈದೆ, ನೀವು ಒಳಗಡೆ ಹೋಗ್ರಿ, ನೀವು ಏನಕ್ಕೆ ಬಂದರೆ ಆಚೆ ಅಂದ್ಬಿಟ್ಟು ರೈಸ್ ಆಗೋದೆ. ಆಮೇಲೆ ಒಳಗಡೆ ಹೋದ್ರವರು. ಆಮೇಲೆ ಇವ್ರನ್ನ ಏನು ಮಾಡಬೇಕು, ಕ್ಲಿಯರ್ ಆಗೋಯ್ತಲ್ಲಿ. ಕ್ಲಿಯರ್ ಆದಮೇಲೆ ಕನೆಕ್ಷನ್ಸ್ ಕಟ್ ಮಾಡೋದಿರುತ್ತೆ. ಏನೋ ಒಂದು ಪ್ರಯೋಗ ಮಾಡಿರ್ತಾನೆ, ಆ ಕನೆಕ್ಷನ್ಸ್ ಕಟ್ ಮಾಡೋದಿರುತ್ತೆ. ಆ ಪ್ರೊಸೀಜರ್ ನಡೀತಿತ್ತು. ಆ ಪ್ರೊಸೀಜರ್ ನಡಿಬೇಕಾದಾಗ ಏನಾಗುತ್ತೆ, ಎದುರುಗಡೆ ಇವಾಗ ನಿಮ್ಮ ಮೇಲೇನೋ ಪ್ರಯೋಗ ಆಗಿದೆ ಅಂದರೆ ಆ ಪ್ರೊಸೀಜರ್ ಕನೆಕ್ಷನ್ ಕಟ್ ಮಾಡೋದಕ್ಕೆ ನೀವು ನಿಮ್ಮ ದೃಷ್ಟಿನ ನನ್ನ ದೃಷ್ಟಿ ಒಳಗಡೆ ಇಡಬೇಕು. ನನ್ನ ಕಣ್ಣನ್ನೇ ನೋಡಬೇಕಾಗುತ್ತೆ. ನಿಮ್ಮಲ್ಲಿರುವಂತಹ ನೆಗೆಟಿವ್ನ ಅದು ನಾವು ಗ್ರ್ಯಾಬ್ ಮಾಡ್ಕೊತೀವಿ ಕನೆಕ್ಷನ್ ಕಟ್ ಮಾಡೋದಕ್ಕೆ. ಆ ಥರ ಇಟ್ಬಿಟ್ಟು ಅವ್ರ ತಾಯಿಗೆ ಮಾಡ್ತಿದ್ವಿ ಇದನ್ನು. ಅವ್ರ ತಾಯಿನ ನಿಲ್ಲಿಸ್ಬಿಟ್ಟು ನನ್ನ ಕಣ್ಣು ನೋಡಮ್ಮ ಅಂತ ಹಿಂಗೆ ಮಾಡಬೇಕಾದಾಗಲ ಮೈ ಮೇಲೆ ಬಂದ್ಬಿಡ್ತು. ಫುಲ್ಲು ಭಯ ಪಟ್ಕೊಂಡು ಬಿಟ್ಬಿಡಿ ನನಗೆ ಅಂತ ಫುಲ್ಲು ಒಂಥರ ವಿಚಿತ್ರವಾಗಿ ಆಡ್ತಾವೆ. ನಾವೆಲ್ಲ ಶಾಕು. ಈ ಅಮ್ಮ ಚೆನ್ನಾಗೇ ಇದ್ದಲ್ಲ, ಈ ಅಮ್ಮಗೆ ಏನಾಯಿತು ಅಂದ್ಬಿಟ್ಟು ಮತ್ತೆ ಆ ಅಮ್ಮಂಗೆ ಕೂರಿಸಿ ಅದನ್ನು ತೆಗೆದ್ವಿ. ಆಮೇಲೆ ತೆಗೆದು ಕ್ಲಿಯರ್ ಆಯಿತು. ಕ್ಲಿಯರ್ ಆದ ನಂತರ ಮತ್ತೆ ನೆಗೆಟಿವಿಟಿ ನಮಗೆ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲ ಕ್ಲಿಯರ್ ಆದಮೇಲೆ ಏನಕ್ಕೆ ಮತ್ತೆ ನೆಗೆಟಿವಿಟಿ ಫೀಲ್ ಆಗ್ತಿದೆ, ಮತ್ತೆ ಏನಕ್ಕೆ ಹುಡುಗಿ ಹಿಂಗಾಡ್ತಿದ್ದಾಳೆ ಅನ್ನೋದು ನಮಗೆ ಡೌಟ್ ಅದು ಹಾಗೇ ಆಗುತ್ತೆ. ಇವಾಗ ನಮಗೆ ಸೂಚನೆ ಕೊಡೋವಂಥವ್ರು, ಶಕ್ತಿಗಳಾಗಲಿ ಬಾಬಾ ಅವರಾಗಲಿ ಸೂಚನೆ ಕೊಟ್ಬಿಟ್ರು, ನಮಗೆ ಫೈನಲ್ ಡಿಸಿಷನ್ ಹೇಳ್ಬಿಟ್ಟವ್ರು, ಕ್ಲಿಯರ್ ಇದೆ ಕಣೋ ಇವಾಗ ಏನಿಲ್ಲ ಅಂತ. ಮತ್ತೆ ಇಲ್ಲಿ ಆಗ್ತಿದೆ ಸಮಸ್ಯೆ. ನಾನು ಮತ್ತೆ ಪ್ರಶ್ನೆ ಮಾಡ್ತಿದ್ದೀನಿ, ಏನಮ್ಮ ಕ್ಲಿಯರು ಅಂತ ಹೇಳಿದ್ರಿ, ಮತ್ತೆ ಏನೋ ನಡೀತಿದೆಯಲ್ಲ ಇಲ್ಲಿ ಅಂದ್ಬಿಟ್ಟು. ಆವಾಗ ನನಗೆ ಅವರು ಸೂಚನೆ ಕೊಟ್ಟಿದ್ದೇನೆಂದರೆ, ಆ ಮನೇಲಿದ್ದಂತಹ ದೇವ್ರ ಮನೆ, ಆ ದೇವ್ರ ಮನೆ ಹತ್ರ ಹೋಗಿ ನೀನು ಅಂತ ನನಗೆ ಎಬ್ಬರಿಸಿ ಕಳಿಸಿದ್ರು ಅಮ್ಮನವರು. ಸೀದಾ ಎದ್ದು ಬಂದು ದೇವ್ರ ಮನೆ ಹತ್ರ ನಿಂತ್ಕೊಂಡಿದ್ದ ತಕ್ಷಣ ಆ ಮನೆ ದೇವ್ರ ಏನು ಶಕ್ತಿ ಇತ್ತು, ಅವ್ರು ಪೂಜೆ ಮಾಡುವಂತಹ ಶಕ್ತಿ, ಆ ಶಕ್ತಿ ಹೆಸರನ್ನು ನಾನು ಹೇಳಲ್ಲ, ಬಹಿರಂಗ ಮಾಡಲ್ಲ. ಆ ಶಕ್ತಿ ಇದ್ದಕ್ಕಿದ್ದಂಗೆ ದಿಢೀರ್ ಅಂತ ಎಂಟ್ರಿ ಕೊಟ್ಟರು. ಅಲ್ಲಿವರೆಗೂ ಶಕ್ತಿ ಇರಲಿಲ್ಲ ಮನೇಲಿ, ಎಲ್ಲರನ್ನೂ ಅಡ್ಡ ಮಾಡಿದರು, ಕಟ್ಟಾಕಿದ್ರು. ಅಲ್ಲಿ ಹೋಗ್ತಿದ್ದಂಗೆ ಆಯಮ್ಮ ಓಡಿ ಬಂದು ನಾನು ಯಾರು ಬಂದಿದ್ದು ಅಂತ ಕೇಳಿದ್ರೆ, ಆಯಮ್ಮ ಹೆಸರು ನಾನಪ್ಪ, ಈ ಮನೆ ಶಕ್ತಿ ನಾನು. ಎಲ್ಲಿದ್ರಮ್ಮ ನೀವು ಇಷ್ಟೊತ್ತು? ನನಗಿಲ್ಲಿ ಇರೋಕ್ಕೆ ಆಗ್ತಿಲ್ಲ, ಅದಕ್ಕೆ ನಾನು ಹೊರಗಡೆ ಇದ್ದೆ, ನೀನು ಬಂದಿದ್ಯಾ ಅನ್ನೋ ಕಾರಣಕ್ಕೆ ನಾನು ಬಂದಿದ್ದೀನಿ. ಇವಾಗ ಮೊದಲು ಇಲ್ಲಿಂದು ಸಮಸ್ಯೆ ನೀನು ಬಗೆಹರಿಸು, ದೇವ್ರ ಮನೆ ಒಳಗಡೆ ಇರೋದು ಅಂದರು. ಏನಿದೆ ಅಂತ ನೋಡಿದೆ. ನಾನು ನೋಡಿದ್ರೆ ಒಂದಿಷ್ಟು ದೊಡ್ಡ ಯಂತ್ರ ಇತ್ತು. ನೋಡೋಕ್ಕೆ ಅದ್ಭುತವಾಗಿತ್ತದು ಆ ಯಂತ್ರ. ನಾನು ನೋಡಿದೆ, ನಾನು ಅವ್ರಿಗೆ ಪ್ರಶ್ನೆ ಮಾಡಿದೆ, ಏನಿದು ಅಂದ್ಬಿಟ್ಟು. ಏನಿದು ಇಟ್ಟಿರೋದಿಲ್ಲಿ, ಒಂದು ಚೌಕ್ಲಿ ಆಗಿದೆಯಲ್ಲ ಇಲ್ಲಿ, ಏನದು ಅಂತ ಕೇಳಿದೆ. ಅದು ಯಾವುದೋ ಒಂದು ಜಾಗದಿಂದ ತೊಗೊಂಬಂದ್ವಿ, ಇಂಥವ್ರು ಕೊಟ್ಟರು, ಪೂಜೆ ಮಾಡಿದ್ರೆ ಎಲ್ಲ ನೆಗೆಟಿವಿಟಿ ಇದಾಗುತ್ತೆ ಅಂತ ಅದನ್ನು ತಂದಿಟ್ಟಿದ್ದೀವಿ ಅಲ್ಲಿ ಅಂತ. ಎಷ್ಟು ವರ್ಷ ಆಯಿತು ತಂದಿಟ್ಟು? 2.5 ವರ್ಷ ಆಯಿತು ಅಂದರು. 2.5 ವರ್ಷ ಆಯಿತು ತಂದಿಟ್ಟು. ನೆಗೆಟಿವ್ ಕ್ಲಿಯರ್ ಆಗಬೇಕಿತ್ತಲ್ಲ, ಯಾಕೆ ಆಗ್ತಿಲ್ಲ ನಿಮಗೆ ಅಂತ ಕೇಳಿದೆ. ಆಗಬೇಕಿತ್ತಲ್ಲ, ಸಮಸ್ಯೆ ಏನಕ್ಕಿತ್ತು, ಪ್ರಶ್ನೆ ಮಾಡಬೇಕಿತ್ತು, ಯಾಕೆ ಕ್ಲಿಯರ್ ಆಗ್ತಿಲ್ಲ ನಿಮಗೆ? ಗೊತ್ತಿಲ್ಲ ಸರ್, ಅದಕ್ಕೆ ನಿಮ್ಮನ್ನು ಕರೆಸಿದ್ದು ನಾವು. ಸರಿ ಅಂದ್ಬಿಟ್ಟು ಆ ಯಂತ್ರದ್ದು ನಾನು ಸ್ವಲ್ಪ ಅಧ್ಯಯನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲೇ ಕೂತ್ಕೊಂಡು ಏನು ಎತ್ತ ಅಂತ ನೋಡಿದಾಗ ಆ ಯಂತ್ರದಲ್ಲಿ ಬರೋ ನೆಗೆಟಿವ್ ಎಲ್ಲ ಅಲ್ಲೇ ಇದೆ. ಅಲ್ಲಿಂದ ಹೊರಗಡೆ ಬರ್ತಾ ಇರೋದು. ನಾವಿಲ್ಲಿ ಕ್ಲಿಯರ್ ಮಾಡಿದ ನಂತರನೂ ಅಲ್ಲಿಂದ ಹೊರಗಡೆ ಬರ್ತಾಯಿದೆ. ಒಂದೊಂದೇ ಹೊರಗಡೆ ಬರ್ತಾ ಇರೋದು. ನಾವು ಏನು ಮಾಡಬೇಕು ಇವಾಗ? ಅಲ್ಲಿ ಒಳ್ಳೆ ಬಾವಿ ಇದ್ದಂಗಿದೆ ಅದು. ಇವಾಗ ಬಾವಿಯಿಂದ ಮೀನುಗಳು ಹೆಂಗೆ ಹೊರಗಡೆ ಬರ್ತವೆ ಒಂದೊಂದೇ ಆಚೆ, ಆ ಥರ ಬರ್ತಾ ಇದೆ. ಎಲ್ಲಿವರೆಗೂ ಅಂತ ಹಿಡಿತೀರ? ಎಷ್ಟು ಜನ ಅಂತ ಹಿಡಿತೀರಾ? ತಲೆ ಕೆಟ್ಟೋದು ನಮಗೆ. ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಇವಾಗ. ಸರಿ, ಇದು ಎಲ್ಲಿಂದ ಬಂತು, ಏನು ಎತ್ತ ಎಲ್ಲ ನಾನು ತಿಳ್ಕೊಂಡು ಅವ್ರ ಹತ್ರನೇ 3 ಲಕ್ಷ ಅಂತೆ ಆ ಯಂತ್ರ. 3 ಲಕ್ಷ ಕೊಟ್ಟು ತಂದಿರೋದು. ಅವ್ರು ಖರ್ಚು ಮಾಡಿರ್ತಾರ ಅಷ್ಟು? ಅದನ್ನು ಕೊಟ್ಟು ಒಂದು ಜಾಗದಿಂದ ತಂದಿರೋದು. ಆ ಜಾಗದ ಹೆಸರು ಹೇಳಲ್ಲ, ಅದು ಓಕೆ, ತುಂಬ ಕಾಂಟ್ರವರ್ಸಿ ಆಗ್ಬಿಡುತ್ತೆ. ಅಲ್ಲ, ಆ ಮನೆಯವರು ಅಷ್ಟು ದುಡ್ಡು ಖರ್ಚು ಮಾಡಿ ಅದನ್ನು ತೊಗೊಂಬಂದು ಇಟ್ಟಿರೋದು. ಸಮಸ್ಯೆ ಇದೆ ಅಂತ ತಂದಿರೋದು. ತಂದಿದ ಮೇಲೆ ಜಾಸ್ತಿ ಸಮಸ್ಯೆ ಆಗ್ತಿರೋದು. ಅದು ಏನು ಕಾರಣಕ್ಕೆ ಕೊಟ್ಟಿದ್ದಾರೆ ಅನ್ನೋದು ಅದು ಆಮೇಲೆ ಬಹಿರಂಗ ಆಯ್ತದು. ಓಕೆ, ತಂದಿಟ್ಟಿದ್ದಾರೆ. ಸರಿ ಅಂದ್ಬಿಟ್ಟು ನಾನು ಅದ್ರ ಬಗ್ಗೆ ಎಲ್ಲ ನೋಡಿದೆ, ಡೀಟೇಲಾಗಿ ನೋಡಿದೆ. ಅದು ತುಂಬಿರೋದೆಲ್ಲ ನೆಗೆಟಿವೆ, ಕೆಟ್ಟ ಶಕ್ತಿಗಳೇ ಇರೋದು ಅದರಲ್ಲಿ. ಒಂದೊಂದೇ ಶುರು ಆಗ್ತಿರೋದು ಅದು ಕಿರುಕುಳ ಕೊಡೋಕ್ಕೆ. ಅದು ಏನಾಗುತ್ತೆ ಅಂದರೆ, ಏನು ಇಷ್ಟ ರೀಸನ್, ಬಿಸ್ನೆಸ್ ಪರ್ಪಸ್, ಅದು ಬೇರೆ ಇನ್ನೇನಿಲ್ಲ. ಆ ಯಂತ್ರದಿಂದ ಏನು ನೆಗೆಟಿವ್ ಹೊರಗಡೆ ಬರ್ತಾ ಇದೆ, ಆ ನೆಗೆಟಿವ್ ಬಂದಾಗ ಇವ್ರಿಗೆ ಸಮಸ್ಯೆ ಆಗುತ್ತೆ. ಇವ್ರಿಗೆ ಸಮಸ್ಯೆ ಆದಾಗ ಇವ್ರು ಯಾರ ಹತ್ರ ಹೋಗ್ತಾರೆ? ಅಲ್ಲಿಗೆ ಹೋಗಬೇಕಲ್ಲ, ಇವಾಗ ಅಲ್ಲಿಗೆ ಹೋಗಬೇಕು. ಹೌದು. ಸೊ ಅದು ಇಲ್ಲಿ ಟ್ರಿಕ್ಸ್ ಅದು. ಓಕೆ.
ಇವಾಗ ನಮ್ಮ ಹತ್ರನೇ ಅವ್ರು ಇರೋದು, ನಮ್ಮ ಹತ್ರ ಅವ್ರು ಮೆಂಬರ್ ಆಗಿದ್ದಾರಪ್ಪ, ನಂದೊಂದು ಏನೋ ಇದೆಯಪ್ಪ, ಏನೋ ಇದೆ, ಹೌದು, ನಂದೊಂದು ದೊಡ್ಡ ಫೌಂಡೇಶನ್ ಇದೆ, ನಿಮ್ಮ ಹತ್ರನೇ ಬರಬೇಕು. ಅವಾಗ ನೀನು ಬಂದು ನನ್ನ ಹತ್ರ ಒಂದು ತೊಗೊಂಡೋದೆ, ನಾನು ನಿನಗೆ ಕೊಟ್ಟಿದ್ದೀನಿ, ಇದು ಇಟ್ಕೊಂಡು ಒಳ್ಳೇದಾಗುತ್ತೆ ನಿಮಗೆ, ಪೂಜೆ ಮಾಡಿ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಒಂದಷ್ಟು ನಿಮಗೆ ತಲೆಗೆ ತುಂಬಿಟ್ಟು ಕಳಿಸಿದ್ದೀನಿ. ನೀವು ಹೋಗಿ ಅದನ್ನು ಇಟ್ಟಿದ್ದೀರಾ, ಮಾಡ್ತಿದ್ದೀರಾ. ಒಂದು 6 ತಿಂಗಳು ನಿಮಗೆ ಚೆನ್ನಾಗಿತ್ತು, ಆಮೇಲೆ ಶುರು ಆಯಿತು ಅದ್ರ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಯ್ತು. ಅದು ನಾನು ಇಲ್ಲಿ ಕೀ ಕೊಟ್ಟೆ, ಇಲ್ಲಿ ಮಾಡಿರಿ ಇವಾಗ ಕೆಲಸ ಅಂತ ಶುರು ಆಯಿತು. ಇವಾಗ ನೀವು ನನಗೆ ನಂಬ್ತೀರಾ ನೀವು ತುಂಬ, ಅದಕ್ಕೋಸ್ಕರ ನೀವು 3 ಲಕ್ಷ ಕೊಟ್ಟು ತೊಗೊಂಡಿರೋದಿಲ್ಲ, ಅರ್ಥ ಆಗ್ತಿದೆಯಾ? ಇವಾಗ ನೀವು ಯಾರ ಹತ್ರ ಹೋಗ್ತೀರಾ? ಅಲ್ಲೇ ಹೋಗ್ಬೇಕು, ನನ್ನ ಹತ್ರಕ್ಕೆ ಬರ್ಬೇಕು ನೀವು. ಅದು ಇಲ್ಲಿ ಟ್ರಿಕ್ಸು, ಅದು ಬಿಸ್ನೆಸ್ಸು. ಸೊ ನನ್ನ ಹತ್ರಕ್ಕೆ ಬರ್ತೀರಾ. ನಾನು ಅವಾಗ ಒಂದು 50,000ನೋ 1 ಲಕ್ಷನೋ ಇಟ್ಬಿಟ್ರಿ, ಸರಿ ಹೋಗುತ್ತೆ ಹೋಗಿ, ಮತ್ತೆ ಒಂದು 6 ತಿಂಗಳು ಕೀ ಆಫ್ ಮಾಡ್ತೀನಿ. ಈ ಥರ ನಡೀತಿದೆ ಅದು. ಆಮೇಲೆ ಏನು ಹೇಳಿರೋದು, ನಿಮಗೆ ಆ ಯಂತ್ರ ಬೇಡ ಅನಿಸ್ದಲ್ಲಿ ಆ ಯಂತ್ರನ ವಾಪಸ್ ನಮಗೆ ತಂದು ಸರೆಂಡರ್ ಮಾಡಿ. ಏನಕ್ಕೆ? ಇನ್ನೊಂದು ಬಕ್ರ ಸಿಗ್ತಾನೆ ಅವನಿಗೆ ಹಾಕ್ತೀನಿ. ಇದು ನಡೀತಿರೋದಲ್ಲಿ. ಈ ಇದೆಲ್ಲ ನನಗೆ ಬಹಿರಂಗ ಆಯಿತು. ಅಮ್ಮನವರೆಲ್ಲ ಡೀಟೇಲಾಗಿ ಪಿನ್ ಟು ಪಿನ್ ಹೇಳ್ಬಿಟ್ರು, ಹಿಂಗಿದೆ ಕಣೋ ಸಿಚುವೇಶನ್ ಇದು ಅಂತ. ಆಮೇಲೆ ನಾನು ಇನ್ನೂ ಸ್ವಲ್ಪ ಹೈಯರ್ ಪವರ್ನ ಕರೆಸಿ ಏನು ಮಾಡಬೇಕು ಅಂತ ನಾನು ವಿಚಾರಿಸಿದೆ. ಆ ಯಂತ್ರಕ್ಕೇ ದಿಗ್ಬಂಧನೆ ಮಾಡಿಬಿಡು ಹೊರಗಡೆ ಬರ್ದಿದ್ದಂಗೆ ಅಂತ ಹೇಳಿ ಇಮಿಡಿಯೇಟ್ ಅಲ್ಲೇ ದಿಗ್ಬಂಧನೆ ಮಾಡಿದ್ವಿ. ಅಲ್ಲಿಗೆ ಸ್ಟಾಪ್ ಆಯಿತು. ಅದು ಉಳಿದಿದ್ದು ಏನು ಹೊರಗಡೆ ಬಂದಿತ್ತು ಅದನ್ನೆಲ್ಲ ಹಿಡಿದು ಕ್ಲಿಯರ್ ಮಾಡಿ ಅವ್ರಿಗೆ ಹೇಳಿಬಿಟ್ಟೆ ನಾನು, ಅದನ್ನ ಎತ್ಕೊಂಡೋಗಿ ಹರಿಯೋ ನದಿಲಿ ಬಿಟ್ಬಿಡಿ, ಇಲ್ಲ ಅಂದರೆ ನಿಮಗೆ ಒಳಿತಲ್ಲ, ಹಿಂಗೆ ಅನುಭವಿಸ್ತಿರ್ತೀರ ಅಂತ ಹೇಳಿ ಬಂದೆ. ಅಲ್ಲಿ ಇದ್ದಂತಹ ಅದೇ ಮನೆ ಸದಸ್ಯೆ ಇನ್ನೊಬ್ಬರು, ಹೆಂಗೆ ಸಾರು ಬಿಡೋಕ್ಕಾಗುತ್ತೆ, 3 ಲಕ್ಷ ಕೊಟ್ಟಿದ್ದೀವಿ ನಾವು ಅಂತ ಪ್ರಶ್ನೆ ಮಾಡಿದ್ರು. ಇವಾಗ 3 ಲಕ್ಷ ಕೊಟ್ಟಿದ್ದೀರಾ, ಇನ್ನೊಂದು 10 ಲಕ್ಷ ಖರ್ಚು ಮಾಡ್ತೀರಾ ಸಮಸ್ಯೆಗಳಿಗೆ, ಅದಾಗಬಾರ್ದು ಅಂದರೆ ಎತ್ಕೊಂಡೋಗಿ ಹಾಕ್ಬಿಡಿ, ಇಲ್ಲ ನಾವು ಅವ್ರಿಗೆ ಕೇಳ್ಬಿಟ್ಟು ಹೇಳ್ತೀವಿ, ಅವ್ರಿಗೇನೂ ವಿಚಾರ ತಿಳಿಸ್ಬೇಡಿ ಅಂತ ಹೇಳಿದೆ. ಅವ್ರಿಗೆ ಇದ್ರ ಬಗ್ಗೆ ವಿಚಾರನೇ ತಿಳಿಸ್ಬೇಡಿ, ತಿಳಿಸಿದ್ರೆ ತೊಂದರೆ ಆಗುತ್ತೆ ಅಂತ ಹೇಳಿ ಬಂದೆ. ನಾನು ಬಂದಿದ್ದು ಮಾರನೇ ದಿನವೇ ಫೋನ್ ಮಾಡಿದ್ದಾರೆ. ಫೋನಲ್ಲ, ಮೇಲ್ ಮಾಡಿದ್ದಾರೆ. ಮೇಲ್ ಮಾಡಿ ಈ ಥರ ಇದೆ, ನಾವು ಸರೆಂಡರ್ ಮಾಡಬೇಕಂತಿದ್ದೀವಿ, ಏನದಕ್ಕೆ ಪ್ರೊಸೀಜರ್ ಏನು, ಫಾರ್ಮಾಲಿಟೀಸ್ ಏನು ತಿಳಿಸಿ ಅಂತ ಕಳಿಸಿದ್ದಾರೆ. ಅವರಲ್ಲಿಂದ ರಿಪ್ಲೈ ಮಾಡಿದ್ದಾರೆ, ನಮ್ಮ ಹೈಯರ್ ಅಥಾರಿಟೀಸ್ ಹತ್ರ ನಾವು ಮಾತಾಡಿ ಏನು ಮಾಡಬೇಕು ನೆಕ್ಸ್ಟು ಡಿಸಿಷನ್ ತಿಳಿಸ್ತೀವಿ ಅಂತ. 3 ಡೇಸ್ ಟೈಮ್. ಅದಾದಮೇಲೆ 3 ಡೇಸ್ ಟೈಮ್ ತೊಗೊಂಡು ಇದು ಅದಾದಮೇಲೆ ಫೋನ್ ಆದಮೇಲೆ ನನಗೆ ಫೋನ್ ಮಾಡಿ ತಿಳಿಸಿದ್ರು, ಏನು ಈ ಥರ ಫೋನ್ ಮಾಡಿದ್ವಿ, ಈ ಥರ ಹೇಳಿದ್ರು. ನಾನು ಒಂದೇ ಮಾತಾಡಿ, ಏನಕ್ಕೆ ಫೋನ್ ಮಾಡೋಕ್ಕೆ ಹೋದ್ರಿ, ತಪ್ಪು ಮಾಡಿಬಿಟ್ರಿ ನೀವು ಅಂತ ಹೇಳಿದೆ. ಇಟ್ಟೆ ಫೋನು, ಬೈದ್ಬಿಟ್ಟು ಇಮಿಡಿಯೇಟು ಅಲ್ಲಿ ಅವ್ರು ಚೆಕ್ ಮಾಡಿದ್ದಾರೆ. ನನ್ನ ಥರನೇ ಇರ್ತಾರೆ, ಅಲ್ಲೂ ಇರ್ತಾರೆ. ಇಲ್ಲಿ ನಾನು ಒಬ್ಬ, ಅಲ್ಲಿ 1000 ಜನ ಇದ್ದಾರೆ. ಚೆಕ್ ಮಾಡಿ ನೋಡಿದ್ದಾರೆ ಯಾರು ಏನು ಏನಾಗಿದೆ ಅನ್ನೋದು ಗೊತ್ತಾಗಿದೆ, ನಾನು ಎಂಟರ್ ಆಗಿದ್ದೀನಿ ಅಂತ. ಅಲ್ಲಿಂದ ನನ್ನ ಮೇಲೆ ವಾರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ವಾರ್ ಮಾಡಿ 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 ಕೊನೆಗೆ ಅದು 1.5 ಮಂತ್ ನಡೀತು ಆ ವಾರು. ಯಾಕಂದರೆ ಯಾರೋ ಒಬ್ಬ ಮಾಂತ್ರಿಕ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾನೆ ಅಂದರೆ ಅಲ್ಲೊಬ್ಬ ಮಾಂತ್ರಿಕ, ಇಲ್ಲಿ ನಂದು ಒಂದು ಯುದ್ಧ ಆಗುತ್ತೆ. ಇಲ್ಲ ಅವ್ನು ಗೆಲ್ತಾನೆ, ಇಲ್ಲ ನಾನು ಗೆಲ್ತೀನಿ, ಇಲ್ಲ ಅವ್ನು ಸೋಲ್ತಾನೆ, ಏನೋ ಒಂದು ಆಗುತ್ತೆ. ಇದು ಹಂಗಲ್ಲ, ಇದು ದೊಡ್ಡ ಒಂದು ಇದೆ ಗ್ರೂಪು. ಅಲ್ಲಿ 1000 ಜನ ಇದ್ದಾರೆ. 1000 ಜನ ನಾನು ಫೇಸ್ ಮಾಡಬೇಕು. ಒಬ್ಬನ್ನ ಡೆಮಾಲಿಷ್ ಮಾಡಿದ್ರೆ ಇನ್ನೊಬ್ಬ ಬರ್ತಾನೆ. ಎಲ್ಲಿವರೆಗೂ ಎಷ್ಟು ನನ್ನ ಹತ್ರ ಏನು ಎನರ್ಜಿ ಇದೆ, ನನ್ನ ಎನರ್ಜಿ ಡ್ರೈನ್ ಆಗೋಗುತ್ತೆ. ಸೊ ಅದನ್ನು ಏನೇನೋ ಮಾಡಿ 1.5 ತಿಂಗಳು ಹಿಡಿತದು ಟೈಮು. ಹಿಡಿದು 1-2 ನೆಗೆಟಿವ್ ಎಲ್ಲ ಬಿಡ್ತಿದ್ದವನು 1000 ನೆಗೆಟಿವ್ ಏಕ್ದಮ್ ಅಟ್ಯಾಕು. ನೈಟ್ ನಿದ್ದೆ ಇಲ್ಲ, ಹಗಲೊತ್ತು ನೆಮ್ಮದಿ ಇಲ್ಲ, ಹಿಂಗಾಗೋಗಿತ್ತು. ಆಮೇಲೆ ಏನು ಮಾಡಿದ್ರಿ? ಆಮೇಲೆ ಇವಾಗ ನಾವು ಏನೋ ಮಾಡಲೇಬೇಕಲ್ಲ, ಇವಾಗ ಏನಾದರೂ ಒಂದು ನಿಲ್ಲಿಸ್ಬೇಕಲ್ಲ ಇದನ್ನು. ನಾವು ಪವರ್ ಅಪ್ ಮಾಡ್ತಾ 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 ಸ್ವಲ್ಪ ಹೈಯರ್ ಪವರ್ಗೆ ನಾವು ಕನೆಕ್ಟ್ ಆಗೋ ಸ್ಟಾರ್ಟ್ ಮಾಡಿದ್ವಿ. ಆ ವಾರ್ನಿಂಗ್ ನಾನು ಕನೆಕ್ಟ್ ಆಗಿ ವಾರ್ನಿಂಗಲ್ಲಿ ಕೊಡಿಸೋವರೆಗೂ 1.5 ತಿಂಗಳು ಹಿಡಿತಲ್ಲ, 1.5 ತಿಂಗಳು ನಾನು ಅನುಭವಿಸಿದ್ದೀನಿ. ಸೊ ಈ ಥರನೂ ಕೆಲವೊಂದು ಸರಿ ಆಗೋಗುತ್ತೆ. ಅಂದರೆ ಪರಿಹಾರ ಕೊಡೋಕೆ ಹೋದಂಥ ಸಂದರ್ಭದಲ್ಲಿ ನಿಮಗೆ ಸಮಸ್ಯೆ ಆಗ್ಬಿಡುತ್ತೆ. ಸಮಸ್ಯೆ ಇರೋರಿಗೆ ಪರಿಹಾರ ಕೊಡಿಸೋವಾಗ ನಿಮಗೆ ಸಮಸ್ಯೆ. ನನ್ನ ಮೈಂಡ್ ಎಲ್ಲಿಗೆ ಹೋಗಿತ್ತು ಅಂದರೆ, ಯಾಕಾದ್ರೂ ಇವ್ರ ಕೇಸ್ ಒಪ್ಕೊಬಿಟ್ನೋ ಅನ್ನೋ ರೇಂಜ್ಗೆ ಆಗೋಗಿತ್ತು. ನಂದು ಕೆಲಸನೇ ಬೇಡ ಇದು ಅನ್ಸ್ಬಿಟ್ಟಿತ್ತು. ಆ ರೀತಿ ಟಾರ್ಚರ್ ಇರುತ್ತೆ. ಅವೆಲ್ಲ ನಾವು ಬಹಿರಂಗ ಮಾಡ್ಕೊಳಕ್ಕಾಗಲ್ಲ. ನಮ್ಮ ಕೆಲಸನೇ ಅದು, ನುಂಗ್ಕೋಬೇಕು, ಮಾಡ್ತಾ ಮುಂದೆ ಹೋಗ್ಬೇಕು. ಸೊ ಈ ಥರನೂ ಇರುತ್ತೆ. ಇದಿಷ್ಟು ನಿಮ್ಮ ಸಾಕಷ್ಟಿದೆ. ಸೂಪರ್. ಎಸ್, ಥ್ಯಾಂಕ್ ಯು ಇಮ್ರಾನ್ ಸರ್. ನಮ್ಮ ಸ್ಟುಡಿಯೋವರೆಗೂ ಬಂದು ನಮಗೆ ಸಾಕಷ್ಟು ಸಮಯ ಕೊಟ್ಟು ನಿಮ್ಮ ಈ ಎಲ್ಲ ವಿಚಾರಗಳನ್ನು ನಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟಾಗಿತ್ತು ಇವತ್ತಿನ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂತಹದೇ
ವಿಶೇಷ ಸಂಚಿಕೆಯೊಂದಿಗೆ ನಾವು ನಿಮ್ಮ ಮುಂದೆ ಹಾಜರಾಗ್ತೇವೆ. ನೋಡ್ತಾ ಇರಿ ನ್ಯೂಸ್ 12 ಕನ್ನಡ. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.